ಹೆಸರು ಜಾಹ್ನವಿ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಲಿಂಗಗಳೊಂದು ನಾಮ ಪ್ರಕೃತಿ ಎಂದರೆ ಯಾವ ಜಾತಿಗೆ ಸೇರುವುದು ಎಂಬುದನ್ನು ಹೇಳುವುದೇ ಲಿಂಗಗಳು. ಲಿಂಗಗಳಲ್ಲಿ 2 ವಿಧಗಳಿವೆ, ಪುಲ್ಲಿಂಗ, ಸ್ತ್ರೀಲಿಂಗ. ಪುಲ್ಲಿಂಗ ಯಾವ ಶಬ್ದ ಪ್ರಯೋಗದಿಂದ ಮಾಡಿರ್ತಾರೋ ಅದು ಗಂಡಸು ಎಂಬ ಅರ್ಥ ಮನಸ್ಸಿಗೆ ಹೊಡೆಯುತ್ತದೆ, ಅದು ಪುಲ್ಲಿಂಗ ಕರೆಯುತ್ತಾರೆ. ಸ್ತ್ರೀಲಿಂಗ ಯಾವ ಶಬ್ದ ಪ್ರಯೋಗದಿಂದ ಮಾಡಿರ್ತಾರೋ ಅದು ಹೆಂಗಸು ಎಂಬ ಅರ್ಥ ಮನಸ್ಸಿಗೆ ಹೊಡೆಯುತ್ತದೆ, ಅದು ಸ್ತ್ರೀಲಿಂಗ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಹುಂಜ, ಕೋಳಿ, ಚಿಕ್ಕಪ್ಪ, ಚಿಕ್ಕಮ್ಮ, ಹುಡುಗ, ಹುಡುಗಿ, ರಾಜ, ರಾಣಿ, ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಶಿಕ್ಷಕ, ಶಿಕ್ಷಕಿ, ಸಿಂಹ, ಸಿಂಹಿಣಿ. ಧನ್ಯವಾದಗಳು.